ಈಗ ನಂಬರ್ ಗೇಮ್, ಪವರ್ ಗೇಮ್, ಸ್ಟ್ರಾಟಜಿ ಗೇಮ್ ಎಲ್ಲವೂ ಕೂಡ ಒಟ್ಟೊಟ್ಟಿಗೆ ಆರಂಭ ಆಗಿದೆ. ಯಾಕೆ ಅಂತಂದ್ರೆ ಸಿಎಂ ಪಟ್ಟವನ್ನ ತಮ್ಮದಾಗಿಸ್ಕೋಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ನಾನಾ ರೀತಿಯ ರಣತಂತ್ರ ರೂಪಿಸ್ತಾ ಇದ್ದಾರೆ. ಸರ್ಕಾರಕ್ಕೆ 2.5 ವರ್ಷ ಆಯಿತು. ಈ ಕಡೆ ಪವರ್ ಗೇಮ್ ಶುರುವಾಯಿತು. ಒಂದ್ ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ಬಿಹಾರ್ ರಿಸಲ್ಟ್ ಬಳಿಕ ಸೈಲೆಂಟ್ ಆಗಿಬಿಟ್ಟಿದೆ. ಆದ್ರೆ ಈ ಕಡೆ ಡಿಕೆ ಶಿವಕುಮಾರ್ ಆಪ್ತರ ಮೂಲಕ ಹೈಕಮಾಂಡ್ ಗಮನ ಸೆಳೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ ಎಚ್ಚೆತ್ತುಕೊಳ್ಳಿ ಅನ್ನುವಂಥ ತಂತ್ರಗಾರಿಕೆ ಇದೆ. ಇನ್ನು ಹೈಕಮಾಂಡ್ ಯಾಕೆ ಸೈಲೆಂಟ್ ಆಗಿದೆ? ಬಿಹಾರ್ ಸೋಲಿನ ಬಳಿಕ ಅಂತಂದ್ರೆ ಈಗಾಗಲೇ ಬಿಹಾರ್ ಕಳ್ಕೊಂಡ್ವಿ. ನಾವು ಕಳ್ಕೊಂಡ್ವಿ ಅಂದ್ರೆ ಕಾಂಗ್ರೆಸ್ ತೆಕ್ಕೆಯಲ್ಲಿ ಏನೇನಿಲ್ಲ ಬಿಡಿ ಅದು. ಆದ್ರೆ ಅಲ್ಲಿ ಪರ್ಫಾರ್ಮೆನ್ಸ್ ಕಂಪ್ಲೀಟ್ಲಿ ಕಾಂಗ್ರೆಸ್ಗೆ ಅಧೋಗತಿಗೆ ಹೋಗುವಂತ ಪರಿಸ್ಥಿತಿ. ಈಗ ಉಳಿದಿರೋದು ರಾಜ್ಯ ಕರ್ನಾಟಕ. ಇಲ್ಲೇನಾದ್ರೂ ನಾವು ಸಿಎಂ ಸಿದ್ದರಾಮಯ್ಯ ಅವರನ್ನ ಟಚ್ ಮಾಡಿದ್ರೆ ಇರೋ ರಾಜ್ಯನೂ ಕಳ್ಕೊಳ್ತೀವಿ ಅನ್ನೋಂಥ ಭಯ ಕಾಂಗ್ರೆಸ್ನ ಹೈಕಮಾಂಡ್ಗೆ. ಹಿಂಗಾಗಿ ಯಥಾಸ್ಥಿತಿಯನ್ನ ಮುಂದುವರಿಸಿಕೊಂಡು ಹೋಗೋಣ ಅನ್ನೋ ಲೆಕ್ಕಾಚಾರದಲ್ಲಿ ಹೈಕಮಾಂಡ್. ಆದ್ರೆ ಇದೇ ಡಿಕೆ ಶಿವಕುಮಾರ್ ಅವರ ಆಕ್ರೋಶಕ್ಕೆ ಕಾರಣ ಆಗ್ತಿದೆ. ಈಗ ನಂಬರ್ ಗೇಮ್, ಪವರ್ ಗೇಮ್, ಸ್ಟ್ರಾಟಜಿ ಗೇಮ್ ಎಲ್ಲವೂ ಕೂಡ ಒಟ್ಟೊಟ್ಟಿಗೆ ಆರಂಭ ಆಗಿದೆ. ಯಾಕೆ ಅಂತಂದ್ರೆ ಸಿಎಂ ಪಟ್ಟವನ್ನ ತಮ್ಮದಾಗಿಸ್ಕೋಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ನಾನಾ ರೀತಿಯ ರಣತಂತ್ರ ರೂಪಿಸ್ತಾ ಇದ್ದಾರೆ. ಸರ್ಕಾರಕ್ಕೆ 2.5 ವರ್ಷ ಆಯಿತು. ಈ ಕಡೆ ಪವರ್ ಗೇಮ್ ಶುರುವಾಯಿತು. ಒಂದ್ ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ಬಿಹಾರ್ ರಿಸಲ್ಟ್ ಬಳಿಕ ಸೈಲೆಂಟ್ ಆಗಿಬಿಟ್ಟಿದೆ. ಆದ್ರೆ ಈ ಕಡೆ ಡಿಕೆ ಶಿವಕುಮಾರ್ ಆಪ್ತರ ಮೂಲಕ ಹೈಕಮಾಂಡ್ ಗಮನ ಸೆಳೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ ಎಚ್ಚೆತ್ತುಕೊಳ್ಳಿ ಅನ್ನುವಂಥ ತಂತ್ರಗಾರಿಕೆ ಇದೆ. ಇನ್ನು ಹೈಕಮಾಂಡ್ ಯಾಕೆ ಸೈಲೆಂಟ್ ಆಗಿದೆ? ಬಿಹಾರ್ ಸೋಲಿನ ಬಳಿಕ ಅಂತಂದ್ರೆ ಈಗಾಗಲೇ ಬಿಹಾರ್ ಕಳ್ಕೊಂಡ್ವಿ. ನಾವು ಕಳ್ಕೊಂಡ್ವಿ ಅಂದ್ರೆ ಕಾಂಗ್ರೆಸ್ ತೆಕ್ಕೆಯಲ್ಲಿ ಏನೇನಿಲ್ಲ ಬಿಡಿ ಅದು. ಆದ್ರೆ ಅಲ್ಲಿ ಪರ್ಫಾರ್ಮೆನ್ಸ್ ಕಂಪ್ಲೀಟ್ಲಿ ಕಾಂಗ್ರೆಸ್ಗೆ ಅಧೋಗತಿಗೆ ಹೋಗುವಂತ ಪರಿಸ್ಥಿತಿ. ಈಗ ಉಳಿದಿರೋದು ರಾಜ್ಯ ಕರ್ನಾಟಕ. ಇಲ್ಲೇನಾದ್ರೂ ನಾವು ಸಿಎಂ ಸಿದ್ದರಾಮಯ್ಯ ಅವರನ್ನ ಟಚ್ ಮಾಡಿದ್ರೆ ಇರೋ ರಾಜ್ಯನೂ ಕಳ್ಕೊಳ್ತೀವಿ ಅನ್ನೋಂಥ ಭಯ ಕಾಂಗ್ರೆಸ್ನ ಹೈಕಮಾಂಡ್ಗೆ. ಹಿಂಗಾಗಿ ಯಥಾಸ್ಥಿತಿಯನ್ನ ಮುಂದುವರಿಸಿಕೊಂಡು ಹೋಗೋಣ ಅನ್ನೋ ಲೆಕ್ಕಾಚಾರದಲ್ಲಿ ಹೈಕಮಾಂಡ್. ಆದ್ರೆ ಇದೇ ಡಿಕೆ ಶಿವಕುಮಾರ್ ಅವರ ಆಕ್ರೋಶಕ್ಕೆ ಕಾರಣ ಆಗ್ತಿದೆ. ಈಗ ನಂಬರ್ ಗೇಮ್, ಪವರ್ ಗೇಮ್, ಸ್ಟ್ರಾಟಜಿ ಗೇಮ್ ಎಲ್ಲವೂ ಕೂಡ ಒಟ್ಟೊಟ್ಟಿಗೆ ಆರಂಭ ಆಗಿದೆ. ಯಾಕೆ ಅಂತಂದ್ರೆ ಸಿಎಂ ಪಟ್ಟವನ್ನ ತಮ್ಮದಾಗಿಸ್ಕೋಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ನಾನಾ ರೀತಿಯ ರಣತಂತ್ರ ರೂಪಿಸ್ತಾ ಇದ್ದಾರೆ. ಸರ್ಕಾರಕ್ಕೆ 2.5 ವರ್ಷ ಆಯಿತು. ಈ ಕಡೆ ಪವರ್ ಗೇಮ್ ಶುರುವಾಯಿತು. ಒಂದ್ ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ಬಿಹಾರ್ ರಿಸಲ್ಟ್ ಬಳಿಕ ಸೈಲೆಂಟ್ ಆಗಿಬಿಟ್ಟಿದೆ. ಆದ್ರೆ ಈ ಕಡೆ ಡಿಕೆ ಶಿವಕುಮಾರ್ ಆಪ್ತರ ಮೂಲಕ ಹೈಕಮಾಂಡ್ ಗಮನ ಸೆಳೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ ಎಚ್ಚೆತ್ತುಕೊಳ್ಳಿ ಅನ್ನುವಂಥ ತಂತ್ರಗಾರಿಕೆ ಇದೆ. ಇನ್ನು ಹೈಕಮಾಂಡ್ ಯಾಕೆ ಸೈಲೆಂಟ್ ಆಗಿದೆ? ಬಿಹಾರ್ ಸೋಲಿನ ಬಳಿಕ ಅಂತಂದ್ರೆ ಈಗಾಗಲೇ ಬಿಹಾರ್ ಕಳ್ಕೊಂಡ್ವಿ. ನಾವು ಕಳ್ಕೊಂಡ್ವಿ ಅಂದ್ರೆ ಕಾಂಗ್ರೆಸ್ ತೆಕ್ಕೆಯಲ್ಲಿ ಏನೇನಿಲ್ಲ ಬಿಡಿ ಅದು. ಆದ್ರೆ ಅಲ್ಲಿ ಪರ್ಫಾರ್ಮೆನ್ಸ್ ಕಂಪ್ಲೀಟ್ಲಿ ಕಾಂಗ್ರೆಸ್ಗೆ ಅಧೋಗತಿಗೆ ಹೋಗುವಂತ ಪರಿಸ್ಥಿತಿ. ಈಗ ಉಳಿದಿರೋದು ರಾಜ್ಯ ಕರ್ನಾಟಕ. ಇಲ್ಲೇನಾದ್ರೂ ನಾವು ಸಿಎಂ ಸಿದ್ದರಾಮಯ್ಯ ಅವರನ್ನ ಟಚ್ ಮಾಡಿದ್ರೆ ಇರೋ ರಾಜ್ಯನೂ ಕಳ್ಕೊಳ್ತೀವಿ ಅನ್ನೋಂಥ ಭಯ ಕಾಂಗ್ರೆಸ್ನ ಹೈಕಮಾಂಡ್ಗೆ. ಹಿಂಗಾಗಿ ಯಥಾಸ್ಥಿತಿಯನ್ನ ಮುಂದುವರಿಸಿಕೊಂಡು ಹೋಗೋಣ ಅನ್ನೋ ಲೆಕ್ಕಾಚಾರದಲ್ಲಿ ಹೈಕಮಾಂಡ್. ಆದ್ರೆ ಇದೇ ಡಿಕೆ ಶಿವಕುಮಾರ್ ಅವರ ಆಕ್ರೋಶಕ್ಕೆ ಕಾರಣ ಆಗ್ತಿದೆ. ಈಗ ನಂಬರ್ ಗೇಮ್, ಪವರ್ ಗೇಮ್, ಸ್ಟ್ರಾಟಜಿ ಗೇಮ್ ಎಲ್ಲವೂ ಕೂಡ ಒಟ್ಟೊಟ್ಟಿಗೆ ಆರಂಭ ಆಗಿದೆ. ಯಾಕೆ ಅಂತಂದ್ರೆ ಸಿಎಂ ಪಟ್ಟವನ್ನ ತಮ್ಮದಾಗಿಸ್ಕೋಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ನಾನಾ ರೀತಿಯ ರಣತಂತ್ರ ರೂಪಿಸ್ತಾ ಇದ್ದಾರೆ. ಸರ್ಕಾರಕ್ಕೆ 2.5 ವರ್ಷ ಆಯಿತು. ಈ ಕಡೆ ಪವರ್ ಗೇಮ್ ಶುರುವಾಯಿತು. ಒಂದ್ ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ಬಿಹಾರ್ ರಿಸಲ್ಟ್ ಬಳಿಕ ಸೈಲೆಂಟ್ ಆಗಿಬಿಟ್ಟಿದೆ. ಆದ್ರೆ ಈ ಕಡೆ ಡಿಕೆ ಶಿವಕುಮಾರ್ ಆಪ್ತರ ಮೂಲಕ ಹೈಕಮಾಂಡ್ ಗಮನ ಸೆಳೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ ಎಚ್ಚೆತ್ತುಕೊಳ್ಳಿ ಅನ್ನುವಂಥ ತಂತ್ರಗಾರಿಕೆ ಇದೆ. ಇನ್ನು ಹೈಕಮಾಂಡ್ ಯಾಕೆ ಸೈಲೆಂಟ್ ಆಗಿದೆ? ಬಿಹಾರ್ ಸೋಲಿನ ಬಳಿಕ ಅಂತಂದ್ರೆ ಈಗಾಗಲೇ ಬಿಹಾರ್ ಕಳ್ಕೊಂಡ್ವಿ. ನಾವು ಕಳ್ಕೊಂಡ್ವಿ ಅಂದ್ರೆ ಕಾಂಗ್ರೆಸ್ ತೆಕ್ಕೆಯಲ್ಲಿ ಏನೇನಿಲ್ಲ ಬಿಡಿ ಅದು. ಆದ್ರೆ ಅಲ್ಲಿ ಪರ್ಫಾರ್ಮೆನ್ಸ್ ಕಂಪ್ಲೀಟ್ಲಿ ಕಾಂಗ್ರೆಸ್ಗೆ ಅಧೋಗತಿಗೆ ಹೋಗುವಂತ ಪರಿಸ್ಥಿತಿ.
ಈಗ ಉಳಿದಿರೋದು ರಾಜ್ಯ ಕರ್ನಾಟಕ. ಇಲ್ಲೇನಾದ್ರೂ ನಾವು ಸಿಎಂ ಸಿದ್ದರಾಮಯ್ಯ ಅವರನ್ನ ಟಚ್ ಮಾಡಿದ್ರೆ ಇರೋ ರಾಜ್ಯನೂ ಕಳ್ಕೊಳ್ತೀವಿ ಅನ್ನೋಂಥ ಭಯ ಕಾಂಗ್ರೆಸ್ನ ಹೈಕಮಾಂಡ್ಗೆ. ಹಿಂಗಾಗಿ ಯಥಾಸ್ಥಿತಿಯನ್ನ ಮುಂದುವರಿಸಿಕೊಂಡು ಹೋಗೋಣ ಅನ್ನೋ ಲೆಕ್ಕಾಚಾರದಲ್ಲಿ ಹೈಕಮಾಂಡ್. ಆದ್ರೆ ಇದೇ ಡಿಕೆ ಶಿವಕುಮಾರ್ ಅವರ ಆಕ್ರೋಶಕ್ಕೆ ಕಾರಣ ಆಗ್ತಿದೆ. ಈಗ ನಂಬರ್ ಗೇಮ್, ಪವರ್ ಗೇಮ್, ಸ್ಟ್ರಾಟಜಿ ಗೇಮ್ ಎಲ್ಲವೂ ಕೂಡ ಒಟ್ಟೊಟ್ಟಿಗೆ ಆರಂಭ ಆಗಿದೆ. ಯಾಕೆ ಅಂತಂದ್ರೆ ಸಿಎಂ ಪಟ್ಟವನ್ನ ತಮ್ಮದಾಗಿಸ್ಕೋಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ನಾನಾ ರೀತಿಯ ರಣತಂತ್ರ ರೂಪಿಸ್ತಾ ಇದ್ದಾರೆ. ಸರ್ಕಾರಕ್ಕೆ 2.5 ವರ್ಷ ಆಯಿತು. ಈ ಕಡೆ ಪವರ್ ಗೇಮ್ ಶುರುವಾಯಿತು. ಒಂದ್ ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ಬಿಹಾರ್ ರಿಸಲ್ಟ್ ಬಳಿಕ ಸೈಲೆಂಟ್ ಆಗಿಬಿಟ್ಟಿದೆ. ಆದ್ರೆ ಈ ಕಡೆ ಡಿಕೆ ಶಿವಕುಮಾರ್ ಆಪ್ತರ ಮೂಲಕ ಹೈಕಮಾಂಡ್ ಗಮನ ಸೆಳೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ ಎಚ್ಚೆತ್ತುಕೊಳ್ಳಿ ಅನ್ನುವಂಥ ತಂತ್ರಗಾರಿಕೆ ಇದೆ. ಇನ್ನು ಹೈಕಮಾಂಡ್ ಯಾಕೆ ಸೈಲೆಂಟ್ ಆಗಿದೆ? ಬಿಹಾರ್ ಸೋಲಿನ ಬಳಿಕ ಅಂತಂದ್ರೆ ಈಗಾಗಲೇ ಬಿಹಾರ್ ಕಳ್ಕೊಂಡ್ವಿ. ನಾವು ಕಳ್ಕೊಂಡ್ವಿ ಅಂದ್ರೆ ಕಾಂಗ್ರೆಸ್ ತೆಕ್ಕೆಯಲ್ಲಿ ಏನೇನಿಲ್ಲ ಬಿಡಿಯೋದು. ಆದ್ರೆ ಅಲ್ಲಿ ಪರ್ಫಾರ್ಮೆನ್ಸ್ ಕಂಪ್ಲೀಟ್ಲಿ ಕಾಂಗ್ರೆಸ್ಗೆ ಅಧೋಗತಿಗೆ ಹೋಗುವಂತ ಪರಿಸ್ಥಿತಿ. ಈಗ ಉಳಿದಿರೋದು ರಾಜ್ಯ ಕರ್ನಾಟಕ. ಇಲ್ಲೇನಾದ್ರೂ ನಾವು ಸಿಎಂ ಸಿದ್ದರಾಮಯ್ಯ ಅವರನ್ನ ಟಚ್ ಮಾಡಿದ್ರೆ ಇರೋ ರಾಜ್ಯನೂ ಕಳ್ಕೊಳ್ತೀವಿ ಅನ್ನೋಂಥ ಭಯ ಕಾಂಗ್ರೆಸ್ನ ಹೈಕಮಾಂಡ್ಗೆ. ಹಿಂಗಾಗಿ ಯಥಾಸ್ಥಿತಿಯನ್ನ ಮುಂದುವರಿಸಿಕೊಂಡು ಹೋಗೋಣ ಅನ್ನೋ ಲೆಕ್ಕಾಚಾರದಲ್ಲಿ ಹೈಕಮಾಂಡ್. ಆದ್ರೆ ಇದೇ ಡಿಕೆ ಶಿವಕುಮಾರ್ ಅವರ ಆಕ್ರೋಶಕ್ಕೆ ಕಾರಣ ಆಗ್ತಿದೆ. ಈಗ ನಂಬರ್ ಗೇಮ್, ಪವರ್ ಗೇಮ್, ಸ್ಟ್ರಾಟಜಿ ಗೇಮ್ ಎಲ್ಲವೂ ಕೂಡ ಒಟ್ಟೊಟ್ಟಿಗೆ ಆರಂಭ ಆಗಿದೆ. ಯಾಕೆ ಅಂತಂದ್ರೆ ಸಿಎಂ ಪಟ್ಟವನ್ನ ತಮ್ಮದಾಗಿಸ್ಕೋಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ನಾನಾ ರೀತಿಯ ರಣತಂತ್ರ ರೂಪಿಸ್ತಾ ಇದ್ದಾರೆ. ಸರ್ಕಾರಕ್ಕೆ 2.5 ವರ್ಷ ಆಯಿತು. ಈ ಕಡೆ ಪವರ್ ಗೇಮ್ ಶುರುವಾಯಿತು. ಒಂದ್ ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ಬಿಹಾರ್ ರಿಸಲ್ಟ್ ಬಳಿಕ ಸೈಲೆಂಟ್ ಆಗಿಬಿಟ್ಟಿದೆ. ಆದ್ರೆ ಈ ಕಡೆ ಡಿಕೆ ಶಿವಕುಮಾರ್ ಆಪ್ತರ ಮೂಲಕ ಹೈಕಮಾಂಡ್ ಗಮನ ಸೆಳೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ ಎಚ್ಚೆತ್ತುಕೊಳ್ಳಿ ಅನ್ನುವಂಥ ತಂತ್ರಗಾರಿಕೆ ಇದೆ. ಇನ್ನು ಹೈಕಮಾಂಡ್ ಯಾಕೆ ಸೈಲೆಂಟ್ ಆಗಿದೆ? ಬಿಹಾರ್ ಸೋಲಿನ ಬಳಿಕ ಅಂತಂದ್ರೆ ಈಗಾಗಲೇ ಬಿಹಾರ್ ಕಳ್ಕೊಂಡ್ವಿ. ನಾವು ಕಳ್ಕೊಂಡ್ವಿ ಅಂದ್ರೆ ಕಾಂಗ್ರೆಸ್ ತೆಕ್ಕೆಯಲ್ಲಿ ಏನೇನಿಲ್ಲ ಬಿಡಿಯೋದು. ಆದ್ರೆ ಅಲ್ಲಿ ಪರ್ಫಾರ್ಮೆನ್ಸ್ ಕಂಪ್ಲೀಟ್ಲಿ ಕಾಂಗ್ರೆಸ್ಗೆ ಅಧೋಗತಿಗೆ ಹೋಗುವಂತ ಪರಿಸ್ಥಿತಿ. ಈಗ ಉಳಿದಿರೋದು ರಾಜ್ಯ ಕರ್ನಾಟಕ. ಇಲ್ಲೇನಾದ್ರೂ ನಾವು ಸಿಎಂ ಸಿದ್ದರಾಮಯ್ಯ ಅವರನ್ನ ಟಚ್ ಮಾಡಿದ್ರೆ ಇರೋ ರಾಜ್ಯನೂ ಕಳ್ಕೊಳ್ತೀವಿ ಅನ್ನೋಂಥ ಭಯ ಕಾಂಗ್ರೆಸ್ನ ಹೈಕಮಾಂಡ್ಗೆ. ಹಿಂಗಾಗಿ ಯಥಾಸ್ಥಿತಿಯನ್ನ ಮುಂದುವರಿಸಿಕೊಂಡು ಹೋಗೋಣ ಅನ್ನೋ ಲೆಕ್ಕಾಚಾರದಲ್ಲಿ ಹೈಕಮಾಂಡ್. ಆದ್ರೆ ಇದೇ ಡಿಕೆ ಶಿವಕುಮಾರ್ ಅವರ ಆಕ್ರೋಶಕ್ಕೆ ಕಾರಣ ಆಗ್ತಿದೆ.